ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಸಾದ ಸೇವಿಸಿ 46 ಜನ ಅಸ್ವಸ್ಥಗೊಂಡಿದ್ದಾರೆ. 5 ಸ್ಥಿತಿ ಗಂಭೀರವಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಹಜವಾಗಿ ದೇವಸ್ಥಾನದ ಪ್ರಸಾದ ಅಂದ ತಕ್ಷಣ ನಮಗೆ ನೆನಪಾಗೋದು ಚಾಮರಾಜನಗರದ ಸುಳುವಾಡಿಯ ಪ್ರಕರಣ. ಅಲ್ಲೂ ಕೂಡ ದೇವಸ್ಥಾನದ ಪ್ರಸಾದ ತಿಂದು 16 ಜನ ಮೃತಪಟ್ಟಿದ್ರು, ಹಲವಾರು ಜನ ಗಾಯಗೊಂಡಿದ್ರು, ಅಂದ್ರೆ ಅಸ್ವಸ್ಥಗೊಂಡಿದ್ರು. ಯಾರ್ದೋ ದ್ವೇಷಕ್ಕೆ ಯಾರೋ ಜೀವ ಕೊಡಬೇಕಾದಂತ ಪರಿಸ್ಥಿತಿ ಬಂದಿತ್ತು. ಬಟ್ ಇಲ್ಲಿ ಏನಾಗಿದೆ ಅನ್ನೋದು ಪೊಲೀಸರ ತನಿಖೆಯಿಂದಲೇ ಮಾಹಿತಿ ಸಿಗಬೇಕು. ಬಟ್ ದೇವಸ್ಥಾನದ ಪ್ರಸಾದ ಸೇವನೆ ಮಾಡ್ತಾ ಇದ್ದಂತೆ ವಾಂತಿ ಭೇದಿ ಪ್ರಾರಂಭ ಆಗ್ಬಿಟ್ಟಿದಂತೆ 46 ಜನ ಅಸ್ವಸ್ಥಗೊಂಡಿದ್ದಾರೆ. 5 ಸ್ಥಿತಿ ಗಂಭೀರವಾಗಿದೆ. ಅವರನ್ನ ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬಟ್ 5 ಗಂಭೀರ ಪರಿಸ್ಥಿತಿಯಲ್ಲಿದ್ದವರನ್ನ ಧಾರವಾಡ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಹೆಚ್ಚಿನ ಚಿಕಿತ್ಸೆನ ಕೂಡ ನೀಡಲಾಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇದು ಬೆಳಗಾವಿಯ ಹೂಲಿಕಟ್ಟಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ಬೀರೇಶ್ವರ ಕರೆಮ್ಮ ಜಾತ್ರೆಯಲ್ಲಿ ಪ್ರಸಾದ ಸೇವನೆ ಮಾಡ್ತಾ ಇದ್ದಂತೆ ವಾಂತಿ ಭೇದಿ ಪ್ರಾರಂಭ ಆಗಿದೆ ಅಂತೆ. ಬಟ್ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ ಅಂದ್ರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೊಟ್ಟಿರೋ ಪ್ರಕಾರ ಅಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಇತ್ತು, ಕಲುಷಿತ ನೀರು ಸೇವನೆಯಿಂದಲೂ ಕೂಡ ಇಂಥ ಸಮಸ್ಯೆಗಳು ಆಗಿರಬಹುದು ಅಂತ. ಆದ್ರೆ ರಿಪೋರ್ಟ್ ಬರಬೇಕಾಗುತ್ತೆ. ಮೆಡಿಕಲ್ ರಿಪೋರ್ಟ್ ಬಂದ ಬಳಿಕವೇ ಯಾವ್ದ್ರಿಂದ ನಿಜಕ್ಕೂ ಅಸ್ವಸ್ಥಗೊಂಡಿದ್ದಾರೆ ಜನ ಅನ್ನೋದು ಬಹಳ ಸ್ಪಷ್ಟ ಆಗಬೇಕು. ಕಾರಣ ಈಗ ಪ್ರಸಾದ ಸೇವನೆ ಆಗ್ತಾ ಇದ್ದಂತೆ ನಮ್ಗೆ ಈ ರೀತಿ ಆಗಿದೆ. 46 ಜನ ಎಟ್ ಎ ಟೈಮ್ ನೀರು ಸೇವನೆ ಆಗೋದಕ್ಕೆ ಸಾಧ್ಯನಾ? ನೀರು ಸೇವನೆಯಿಂದ ಈ ರೀತಿ ಸಮಸ್ಯೆ ಆಗೋದಕ್ಕೆ ಸಾಧ್ಯನಾ ಅಂದ್ರೆ ಇಲ್ಲ ಅನ್ನುವಂಥ ಉತ್ತರ. ತಾಲೂಕಿನ ಹೂಲಿಕಟ್ಟಿ ಗ್ರಾಮದಲ್ಲಿ ನಿನ್ನೆಯಿಂದ ಸುಮಾರು 6-7 ವಾಂತಿ ಭೇದಿ ಪ್ರಕರಣಗಳು ಸ್ವಲ್ಪ ತೀವ್ರತರನಾಗಿ ಕಂಡು ಬಂದಿರೋ ಕಾರಣ ಇವತ್ತು ಸಾರ್ವಜನಿಕ ಆಸ್ಪತ್ರೆ ಸವದತ್ತಿಯಲ್ಲಿ ಎಲ್ಲ ರೋಗಿಗಳನ್ನು ದಾಖಲು ಮಾಡಿಕೊಂಡು ಚಿಕಿತ್ಸೆ ನೀಡಲಾಗ್ತಾ ಇದೆ. ಎಲ್ಲ ರೋಗಿಗಳು ಚೇತರಿಸ್ಕೊಳ್ತಾ ಇದ್ದಾರೆ. ಹಾಗೂ ಆ ಗ್ರಾಮಕ್ಕೆ ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ಅವರ ತಂಡದವರಿಗಾಗಲೇ ಭೇಟಿ ನೀಡಿ ಅಲ್ಲಿ ಏನೇನು ಸಾಧ್ಯತೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಆದಷ್ಟು ಬೇಗನೆ ಈ ವಾಂತಿ ಭೇದಿ ಪ್ರಕರಣವನ್ನು ನಾವು ತಹಬಂದಿಗೆ ತರ್ತೇವೆ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ಔಷಧಿ ಅಥವಾ ಆಸ್ಪತ್ರೆಯ ಸಿಬ್ಬಂದಿ ಅಥವಾ ಯಾವುದೇ ಆಂಬ್ಯುಲೆನ್ಸ್ಗಳ ಕೊರತೆ ಏನೂ ಇರುವುದಿಲ್ಲ. 2 ಆಂಬ್ಯುಲೆನ್ಸ್ಗಳನ್ನು ಸಂಪೂರ್ಣವಾಗಿ ಇದೇ ಕಾರ್ಯಕ್ಕೆ ಇಟ್ಟಿದ್ದು ಎಲ್ಲ ಔಷಧಿಗಳ ವ್ಯವಸ್ಥೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ. ಮೈಲಾರಿ, ಈಗ ಅಸ್ವಸ್ಥಗೊಂಡಂತಹ ಜನರ ಪರಿಸ್ಥಿತಿ ಸದ್ಯ ಯಾವ ರೀತಿ ಇದೆ? ಆರೋಗ್ಯ ಇಲಾಖೆ ಪ್ರಾಥಮಿಕವಾಗಿ ಏನ್ ಮಾಹಿತಿ ಕೊಡ್ತಾ ಇದೆ? ಕಲುಷಿತ ನೀರಿನ ಸೇವನೆ ಅಥವಾ ಈ ಪ್ರಸಾದ ಸೇವನೆಯಿಂದಲೇ ಅಸ್ವಸ್ಥಗೊಂಡಿದ್ದಾರಾ? ಏನ್ ಮಾಹಿತಿ ಕೊಡ್ತೀರಿ ಮೈಲಾರಿ? ಖಂಡಿತ ಸತಿ, ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ಏನು ಪ್ರಸಾದವನ್ನ ಸೇವಿಸಿ ಸುಮಾರು 46 ಜನ ಅಸ್ವಸ್ಥ ಮತ್ತು 5 ಜನ ಗಂಭೀರ ಆಗಿರುವಂತ ಪರಿಸ್ಥಿತಿ ಏನು ಘಟನೆ ನಡೆದಿರುವಂತದ್ದು. ಗ್ರಾಮದಲ್ಲಿ ಬೀರೇಶ್ವರ ಮತ್ತು ಕರೆಮ್ಮ ಜಾತ್ರೆಯಲ್ಲಿ ಪ್ರಸಾದವನ್ನ ಸೇವಿಸಿದ್ರು. ಅಷ್ಟೇ ಅಲ್ಲ, ಮನೆಯಲ್ಲಿ ಮಾವಿನ ಹಣ್ಣಿನ ಸ್ವೀಕರಣೆ ಯನ್ನು ಕೂಡ ಇವರು ಸೇವಿಸಿದ್ರು. ಆದ್ರೆ ಕೆಲವೊಂದಿಷ್ಟು ಜನರಿಗೆ ಮನೆಯಲ್ಲೇ ಊಟ ಮಾಡಿದಂತವರಿಗೂ ಕೂಡ ಈ ರೀತಿ ಸಮಸ್ಯೆ ಆಗಿದೆ. ಹೀಗಾಗಿ ಅಲ್ಲಿ ನೀರಿನ ಸಮಸ್ಯೆಯಿಂದಲೂ ಕೂಡ ಈ ರೀತಿ ಆಗಿರ್ಬೋದು ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಈಗ ಏನು ಜಾತ್ರೆಯಲ್ಲಿ ಮಾಡಿಟ್ಟಂತ ಪ್ರಸಾದ ಮತ್ತು ಮನೆಯಲ್ಲಿ ಇರುವಂತಹ ಮಾವಿನ ಹಣ್ಣಿನ ಸ್ವೀಕರಣೆ ಮತ್ತು ಹೋಳಿಗೆಯನ್ನು ಕೂಡ ಸದ್ಯ ವೈದ್ಯರು ಏನು ಆ ಪ್ರಯೋಗಾಲಯಕ್ಕೆ ಅಂದ್ರೆ ಲ್ಯಾಬ್ಗೆ ಕಳಿಸಿದ್ದಾರೆ. ಅದು ವರದಿ ಬಂದ ನಂತರವೇ ಇಲ್ಲಿ ಅದರಿಂದ ಸಮಸ್ಯೆ ಆಗಿದೆ ಅನ್ನೋದು ಕೂಡ ಸದ್ಯ ಮಾಹಿತಿ ಗೊತ್ತಾಗ್ಬೇಕಿದೆ. ಮತ್ತು ಜೊತೆಗೆ ಈಗಾಗಲೇ ಆ ಸ್ಥಳದಲ್ಲಿ ಏನು ವೈದ್ಯರು ಕೂಡ ಬೀಡನ್ನ ಬಿಟ್ಟಿದ್ದಾರೆ. ಪ್ರತಿ ಗಂಟೆಗೂ ಕೂಡ ಏನು ರೋಗಿಗಳ ತಪಾಸಣೆ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತು ಗ್ರಾಮದಲ್ಲೇ ಕೂಡ ಟೆಂಟನ್ನ ಹಾಕಿ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡುವ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಆದ್ರೆ ಈವರೆಗೂ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿರುವಂತಹ ಏನು ಪ್ರಕರಣ ಕೂಡ ಬೆಳಕಿಗೆ ಬಂದಿಲ್ಲ. ಸದ್ಯ ಗಂಭೀರ ಗಾಯಗೊಂಡವರಂತ ಧಾರವಾಡ ಆಸ್ಪತ್ರೆಗೆ ಮತ್ತು ಬೆಳಗಾವಿ ಆಸ್ಪತ್ರೆಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಮುಂದುವರಿಸಿದ್ದಾರೆ. ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳು ಅಥವಾ ಏನು ರೋಗಿಗಳಿಗೆ ತೊಂದರೆ ಆಗದಂತೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿವೆ. ಮತ್ತು ಗ್ರಾಮದಲ್ಲಿ ಜಾತ್ರೆ ಆದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನರಿಗೆ ವಾಂತಿ ಭೇದಿ ಆಗಿದೆ. ಅದು ಪದೇ ಪದೇ ಆಗಿ ಅಂದ್ರೆ ಜನರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಜನರನ್ನ ಕೂಡ ಪ್ರತಿಯೊಬ್ಬರನ್ನ ಕೂಡ ತಪಾಸಣೆ ಮಾಡುವ ಕೆಲಸವನ್ನ ಕೂಡ ನಾವು ಮಾಡ್ತಿದ್ದೇವೆ.